ಕುರ್ಚಿ ಕಿತ್ತಾಟದ ಮಧ್ಯೆ ಈಗ ಬಣ ಬಡಿದಾಟಕ್ಕೆ ಮತ್ತೊಂದು ವೇದಿಕೆ ರೆಡಿಯಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಮಧ್ಯೆ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ತಮ್ಮ ಆಪ್ತ ಎಂಎಲ್ಸಿ ರವಿಗೆ ಹುದ್ದೆ ಕೊಡಿಸೋದಕ್ಕೆ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಈಗ ಎರಡೂ ಬಣಗಳ ನಡುವೆ ಫೈಟ್. ಮಧ್ಯೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಿಗೆ ಸಿಎಂ ಚಹಾಕೂಟ ಆಯೋಜನೆ. ಇವತ್ತು ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಟೀ ಪಾರ್ಟಿ ನಡೆಯುತ್ತೆ. ಹಾಗಾದ್ರೆ ಈ ಟೀ ಪಾರ್ಟಿಯ ಸಂದರ್ಭದಲ್ಲೇ ಸ್ಥಾನಗಳು ನಿರ್ಧಾರ ಆಗತ್ವಾ? ಜನವರಿ 29ಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ನಡೆಯುತ್ತಾ ಅಥವಾ ಅವಿರೋಧ ಆಯ್ಕೆ ನಡೆಯುತ್ತಾ? ಇವತ್ತಿನ ಸಭೆ ಆದ ಮೇಲೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನಿರ್ಧಾರವಾಗಿ ಹೋಗುತ್ತಾ? ಇವತ್ತು ಸಂಜೆ 6 ಗಂಟೆಗೆ ಚಹಾಕೂಟ ಇದೆ. ಆ ಚಹಾಕೂಟದಲ್ಲೇ ನಿರ್ಧಾರ ಆಗುತ್ತಾ? ಶತಾಯಗತಾಯ ಅಧ್ಯಕ್ಷ ಸ್ಥಾನದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಈಗಿಂದ ಅಲ್ಲ, ರಾಜಣ್ಣ ಅವರು ಸಚಿವರಾಗಿದ್ದಾಗಿಂದಲೂ ಇದರ ಬಗ್ಗೆ ಹಗ್ಗ ಜಗ್ಗಾಟಗಳು ನಡೀತಾನೆ ಇದೆ. ಇದು ಮುಂದುವರೆದಿದೆ. ಈಗ ಕರ್ನಾಟಕದಲ್ಲಿ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ ಸಂಬಂಧ ಅಮಿತ್ ಶಾ ಅವರು ಎಲ್ಲಿದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೇನ್ರಿ? ಕಲಬುರಗಿಯಲ್ಲಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. 400 ಕೋಟಿ ಕಾಂಗ್ರೆಸ್ನದ್ದು ಅಂತ ಫಡ್ನವೀಸ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಹಾಗೂ ಮುಂಬೈನಲ್ಲಿ ಬಿಜೆಪಿ ಅವರದ್ದೇ ಸರ್ಕಾರ ಇದೆ. ಫಡ್ನವೀಸ್ ಹೇಳಿಕೆಗೆ ಶರಣಬಸಪ್ಪ ದರ್ಶನಾಪುರ್ ತಿರುಗೇಟ್ ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ಹಣ ಮೋದಿ ಅವರದ್ದೇ ಅಂದ್ರೆ ಏನ್ ಮಾಡ್ತೀರಿ? ಸಚಿವ ಬೋಸರಾಜು ಮಧು ಬಂಗಾರಪ್ಪ ವಾಕ್ಸಮರ ನಡೆಸಿದ್ದಾರೆ. ಅದು ಯಾರ್ದು ಏನು ಅಂತ ಗೊತ್ತಿಲ್ಲ, ಆಯ್ತಾ? ನನ್ನ ಪ್ರಶ್ನೆ ಇಷ್ಟೇ. ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ದಿದ್ರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ, ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಇನ್ಕಮ್ ಟ್ಯಾಕ್ಸ್ ಕಳಿಸಿ ನಾನು ನೀನು ಶೇರ್ ಮಾಡ್ತೀನಿ ನನ್ನ ಹತ್ರ. ನಂದು ನಿಂದು ಅಂದ್ಬಿಡು, ಯಾಕೆ ಸುಮ್ಮನೆ ಟ್ಯಾಕ್ಸ್ ಕಟ್ಬಿಟ್ರೆ ಆಯ್ತಲ್ಲ, ಅದು ಸ್ವಲ್ಪನಾದರೂ ಉಳಿಯುತ್ತೆ ನಮಗೆ. ನರೇಂದ್ರ ಮೋದಿಯವರು ಕಳಿಸ್ತಾ ಇರೋ ಹಣ ಅಂದರೆ ಆಗತ್ತಾ? ನಾನು ಹೇಳ್ಬೋದಾ? ಈಗ ಅವರ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.